ಕೇಳಿ ಎಷ್ಟು ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ಇವಾಗ ಒಂದು ನೀರ್ ಕಾಯಿಸೋದಕ್ಕೆ ಹಾಕಿದ್ದಾರೆ, ಹಾಲು ಕಾಯಿಸ್ತಾ ಇದಾರೆ, ಅನ್ನ ಮಾಡ್ತಾ ಇದಾರೆ, ಈ ಕಡೆ ನೀರು ಕಾಯ್ತಾ ಇದೆ. ನಮ್ಮ ರೈತರು ಎಷ್ಟು ಉಳಿಸ್ತಾ ಇದಾರೆ ನೋಡಿ, ಆ ಟೆಕ್ನಿಕ್ ನೋಡಿ. ಒಂದೇ ಒಲೆಯಲ್ಲಿ 3 ತರದ ಅಡಿಗೆಗಳಾಯ್ತು, ನೀರು ಕಾಯ್ದಂಗಾಯ್ತು, ಸ್ನಾನಕ್ಕೆ ರೆಡಿನೂ ಆದಂಗಾಯ್ತು, ಬೇಗ ಅಡಿಗೆ ಆಗುತ್ತೆ. ಹಿಂದಿನ ಕಾಲದಲ್ಲಿ ಇದೇ ರೀತಿಯಾಗಿ ಒಲೆ ಇತ್ತು, ಇಲ್ಲಿ ಈ ತರ ಒಂದು ಬೀರಿತ್ತು, ಈ ಕಡೆ ಎಲ್ಲ ಊಟಕ್ಕೆ ಕೂರ್ತಾ ಇದ್ರು. ಈ ಕಡೆ ಊಟದ ಇದೆಲ್ಲ ಊಟಕ್ಕೆ ಕೂರ್ತಾ ಇದ್ರು ಅವಾಗೆಲ್ಲ. ಇದೆಲ್ಲ ಅಡಿಗೆ ಪದಾರ್ಥಗಳನ್ನ ಇಟ್ಕೊಳ್ಳೋದಕ್ಕೆ. ಮುಂಚೆ ಇದೆಲ್ಲ ಫುಲ್ ಊಟಕ್ಕೆ ಕೂರೋರು ಇಲ್ಲಿ. ಈ ಕಡೆನೂ ಅಷ್ಟೇ, ಈ ಕಡೆ ಎಲ್ಲ ಮತ್ತೆ ಇನ್ನೊಂದು ಅಡುಗೆ ಮನೆ ಇತ್ತು ಇಲ್ಲಿ. ಈ ಕಡೆ ಇಲ್ಲೊಂದು ಇನ್ನೊಂದು ಅಡುಗೆ ಮನೆ ಇತ್ತು. ಈ ಕಡೆ ಹೊರಗಡೆ ಅವ್ರು ಬಂದವರೆಲ್ಲ ಅಲ್ಲಿ ಇದು ಮಾಡೋರು. ಹಿಂಡಿ ತುಂಬಿಸಿಟ್ಕೊಂತೀವಿ ಜಾನುವಾರಿಗೆ ಕೊಡಕ್ಕೆ ಮುಂಚೆಯಿಂದಲೂ. ಅದು ಅವಲಿಂದನೂ ಅದು ಅವಲಿಂದನೂ ಇದೆ. ಯಾವ್ದ್ರದ್ದು ಸರ್ ಇದು? ಇದು ತಾಮ್ರದ ಹಂಡೆ. ಇವಾಗ ತಾಮ್ರದ ಹಂಡೆ ಇದೊಂದು ತಗೋತೀನಿ ಅಂದ್ರೆ ಎಷ್ಟು ಖರ್ಚಾಗುತ್ತೆ ಸರ್? ಸುಮಾರು ಒಂದು 10,000 ರೂಪಾಯಿ ಮೇಲಾಗುತ್ತೆ. ಅದು ಪಾತ್ರೆಗೇನೆ 10,000 ರೂಪಾಯಿ. ಜಾಸ್ತಿನೇ ಆಗುತ್ತೆ ಅದು. ಅದು ಮುತ್ಲ ಇದೆ. ನೋಡಿ ಲಾಕ್ ಸಿಸ್ಟಮ್ ಹೇಗಿದೆ ಅಂತ ಹೇಳಿ ನೋಡಿ. ಅವಾಗಿನ ಕಡೆ ಕಲ್ಲು ಒಬ್ಬ ಎಷ್ಟು ದೊಡ್ಡದು ಸರ್. ಅವಾಗ ಕಡಿಯೋದು, ಚಟ್ನಿ ಕಡಿಯೋದಕ್ಕೆ, ಆಮೇಲೆ ಈ ಕಾಫಿ ಬೀಜ ಕುಟ್ಟೋದಕ್ಕೆ ಎಲ್ಲ ಈ ತರ ಹೊರಡು ಇದ್ದು. ಕೆಳಗಡೆ ಉಣಿದಾರೆ ಇದನ್ನ. ಅದನ್ನ ಕೆಳಗಡೆ ಹಾಕಿದ್ದಾರೆ. ಓಕೆ. ಫುಲ್ ಮೇಲ್ಗಡೆ ಅಟ್ಟದ ತರ ಮಾಡಿ ಅದ್ರ ಮೇಲೆ ಹಂಚಾಕಿರೋದಾ? ಈ ರೀಪು ಪಕಾಸು, ಅದ್ರ ಮೇಲ್ಗಡೆ ಹಂಚು. ಅಂದ್ರೆ ಸಣ್ಣಕ್ಕಿದೆ ನೋಡಿ, ಒಂದು ತೆಳು ಇದೆಯಲ್ಲ ಅದು ರೀಪು, ಈ ಸ್ವಲ್ಪ ದಪ್ಪ ಇರೋದು ಅದೆಲ್ಲ ಪಕಾಸು. ಓಕೆ. ಅದ್ರ ಮೇಲೆ ಹಂಚು ಬರುತ್ತೆ. ಈ ರೀತಿಯಾಗಿ ಇಲ್ಲಿ ಒಲೆಗಳು ನೋಡ್ತೀವಲ್ಲ, ಮುಂಚೆ ಇದ್ದಿದ್ದು ಇದೇ ರೀತಿ ಒಲೆನಾ? ಒಲೆಗಳಿತ್ತು. ಎಷ್ಟು ಒಲೆ ಇತ್ತು? 1, 2, 3 ಒಲೆಗಳು. ಹಾಗಾದ್ರೆ ಅವಾಗೆಲ್ಲ ವೆಜ್ ಅಡುಗೆ, ನಾನ್ ವೆಜ್ ಅಡುಗೆ, ಪಿತೃಪಕ್ಷಗಳಲ್ಲಿ ಮಾಡೋದಕ್ಕೆ ಇಲ್ಲೆಲ್ಲ ಕುತ್ಕೊಂಡು ಅವರು ನಮ್ಮ ನೆಂಟರುಗಳು, ನಮ್ಮ ಅತ್ತೆಯರದು, ಅಜ್ಜಿಯರೆಲ್ಲ ಬಂದ್ಬಿಟ್ಟು ಇಲ್ಲಿ ಕುತ್ಕೊಂಡು ಹೋಳಿಗೆ ಮಾಡೋದು ಇಂಥದ್ದು. ಸುಮಾರು ಜನ ಸೇರ್ಕೊಂಡು ಎಲ್ಲ ಒಟ್ಟಿಗೆ ಅಡಿಗೆ ಮಾಡ್ತಾ ಇದ್ದಿದ್ದು. ಅಂದಾಜ್ ಎಷ್ಟು ಜನ ಇರ್ತಾ ಇದ್ರು ಸರ್ ಇಲ್ಲಿ? ಇಷ್ಟೊಂದು ದೊಡ್ಡ ಅಡಿಗೆ ಮನೆ ಅಂತ ಹೇಳಿದ್ರೆ ಅದು ಬೇಸಿಗೆ ರಜಾ ಬಂತು ಅಂದ್ರೆ ಮಕ್ಕಳು ಎಲ್ಲರೂ ಬರೋರು, ಎಲ್ಲರೂ ಸೇರೋರು. ಆಮೇಲೆ ಕುವೆಂಪು ಫ್ರೆಂಡ್ಸು ಎಲ್ಲ ಮೈಸೂರಿಂದ ಬರೋರು, ಅವರು ಎಲ್ಲ ಇಲ್ಲೇ ಇರೋರು. ಅವ್ರು ಕುಪ್ಪಳಿಗೆ ಹೋಗ್ತಿರ್ಲಿಲ್ಲ, ಇಲ್ಲೇ ಇರ್ತಿದ್ರು. ಅವ್ರಿಗೆ ಏನಂದ್ರೆ ಸಪ್ರೇಟ್ ಅಡುಗೆ. ಇಲ್ಲಿ ಈ ಬ್ರಾಹ್ಮಣರು ಫ್ರೆಂಡ್ಸ್ ತುಂಬ ಬರೋರು. ಅವ್ರಿಗೆ ಒಂದು ವೆಜಿಟೇರಿಯನ್ ಭಟ್ರು ಕರೆಸಿ ಒಂದು ಕಡೆ ಬ್ರಾಹ್ಮಣರ ಅಡುಗೆ ನಡೀತಾ ಇರೋದು. ನಾನ್ ವೆಜ್ ಬೇಕಾದ್ರೆ ಆ ಥರ ಈ ಹೋಮ್ ಸ್ಟೇಗಳಲ್ಲಿ ಮಾಡ್ತಾರಲ್ಲ 2 ಥರದ್ದು, ಹಾಗೆ ಆ ಥರ 2 ಥರನೂ ಮಾಡೋರು. ಇಲ್ಲಿಂದ ಅಲ್ಲಿವರೆಗೂ ಫುಲ್ ಅಡುಗೆ ಮನೆನಾ? ಇದೆಲ್ಲ ಅಡುಗೆ ಮನೆನೇ, ಊಟಕ್ಕೆ ಕೂರೋರು. ಓಕೆ. ಎಲ್ಲ ಕಡೆಯಿಂದಲೂ ಎಂಟ್ರಿ ಇದೆ ಹಾಗಾದ್ರೆ? ಬಾಗ್ಲು ಅಲ್ಲಲ್ಲಿದೆ? ಇಲ್ಲಿಂದ ಬಾಗ್ಲಿದೆ, ಈ ಕಡೆ ಹೊರಗಡೆ ಹೋಗಿ. ಓಕೆ. ಮುಂಚೆಯಿಂದಲೂ ಫುಲ್ ಇದು ಓಪನ್ನೇ? ಓಪನ್ ಈ ಥರನೇ ಇತ್ತು. ಈ ಮಧ್ಯೆ ಇಲ್ಲಿ ಹಲ್ಗಡೆ ಇತ್ತು.